कैसे हो? बहुत ही बढ़िया. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸ್ವಲ್ಪ ಮೋಟೋ ವ್ಲಾಗ್ ಕೂಡ ಇರುತ್ತೆ. ಜಾಲಿ ಜಾಲಿ ಮಾರ್ನಿಂಗ್ ರೈಡ್ ವಿತ್ ಮೈ ವೈಟ್ ಪ್ಯಾಂಥರ್ ಇಲ್ಲಿದೆ ನೋಡಿ. ಜಾಯ್ನ್ ಆಗಿ ನಮ್ಮ ಜಾಲಿ ಜರ್ನಿಗೆ. ಆಟೋ ಕಟ್ಟಿಲ್ಲ. ದಿಸ್ ಈಸ್ ಮೈ ಫಸ್ಟ್ ಫ್ಯೂಲ್ ಸ್ಟಾಪ್. ಆಲ್ರೆಡಿ ಫ್ಯೂಲ್ ಹಾಕ್ಸ್ಕೊಂಡಿದ್ದೀನಿ. ಈಗ ಹೊರಡೋಣ. ಅದೇ ರೀತಿ ನಾನು ಯಾವ ಥರ ಸೇಫ್ ಜರ್ನಿ ಮಾಡ್ತೀನಿ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಒಬ್ರು ಯಾರೋ ಸೈಕಲಲ್ಲಿ ಬರ್ತಾ ಇದ್ದಾರೆ ಕೋಲ್ಕತ್ತಾಯಿಂದ. ಅಲ್ಲಿ ಬರ್ತಾ ಇದ್ದಾರೆ, ನಿಲ್ಲಿಸ್ಬಿಟ್ಟು ಮಾತಾಡ್ಸೋಣ. ಹಾಯ್ ಹಾಯ್, ಇವರೇ ನೋಡಿ. ಕಹಾಸೆ ಯಾರು? ಕೋಲ್ಕತ್ತಾ ಸರ್. ಕೋಲ್ಕತ್ತಾ. ಏನು ಚಳಿ ಇದೆ ಬ್ರೋ. ಆಲ್ರೆಡಿ ಚಳಿ ಇದೆ. ನೀವು ಚಿತ್ರದುರ್ಗ ಸುತ್ತಮುತ್ತ ಇಲ್ಲಿ ಫ್ಯಾನ್ ಹಾಕೊಂಡು ಕೂತಿದ್ದೀರಲ್ಲ, ಪಾಪ ಜನ ಹೇಗೆ ತಡ್ಕೋಬೇಕು ಹೇಳಿ. ಇಲ್ಲೆಲ್ಲ ಇಷ್ಟು ದೊಡ್ಡ ದೊಡ್ಡ ಫ್ಯಾನ್ ಹಾಕೊಂಡು ಕೂತಿದ್ದೀರಲ್ಲ, ಹಂಗೆ ಸ್ಕಾರ್ಫ್ ಹಾಕೊಂಡು ನೋಡೋಣ ನಮ್ಮನ್ನು ಗುರ್ತಿಡಿತಾರೋ ಇಲ್ಲ ಅಂತ ಚೆಕ್ ಮಾಡೋಣ. ಫುಲ್ ಟ್ಯಾಂಕ್. ಇದು 2.5. ಆಟೋ ಕಟ್ಟಿಲ್ವಾ? ಆಟೋ ಇಲ್ಲ, ಯಾವಕ್ಕಿಲ್ಲ. ಆಟೋ ಕಟ್ಟಿಲ್ವಾ? 250 190 ಹಾಕಿ. ದಿಸ್ ಈಸ್ ಮೈ ಫಸ್ಟ್ ಫ್ಯೂಲ್ ಸ್ಟಾಪ್. ಆಲ್ರೆಡಿ ಫ್ಯೂಲ್ ಹಾಕ್ಸ್ಕೊಂಡಿದ್ದೀನಿ. ಈಗ ಹೊರಡೋಣ. ಲೆಟ್ಸ್ ಗೋ. Hi viewers, welcome back to our channel Ram Jaguar Rides. Once again it's time to leave Hospet. ಇವತ್ತು ನಮ್ಮ ಒಂದು ವೈಟ್ ಪ್ಯಾಂಥರ್ ಅವಿನಾಶ್ ತಗೊಂಡು ನಾವು ಬ್ಯಾಂಗ್ಳೂರು ಹೋಗ್ತಾ ಇದ್ದೀವಿ. ಹೊಸಪೇಟೆಯಿಂದ ಬ್ಯಾಂಗ್ಳೂರು ಅರೌಂಡ್ 380 ಕಿಲೋಮೀಟರ್ಸ್ ಸಮಥಿಂಗ್ ಆಗುತ್ತೆ. ಈ ವಿಡಿಯೋ ಕಂಪ್ಲೀಟ್ ಮೋಟೋ ವ್ಲಾಗ್ ಮಾಡ್ತೀನಿ. ನೀವು ಹಿಂಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟ್ ವ್ಲಾಗ್ ಅಪ್ಲೋಡ್ ಆಗುತ್ತೆ ನೋಡಿ. ಆಲ್ರೆಡಿ ನಾನು ನಮ್ಮ ಹೊಸಪೇಟೆ ಟನಲ್ ಹತ್ರ ಇದ್ದೀನಿ, ನೋಡ್ತಿರ್ಬೋದು. ನೀವೇನಾದರೂ ಈ ಥರ ಸ್ಕೂಟರ್ ಏನಾದ್ರು ತೊಗೊಂಡು ರೈಡ್ ಮಾಡ್ತಾಯಿದ್ರೆ ಏನೇನು ಸೇಫ್ಟಿ ಪ್ರಿಕಾಷನ್ಸ್ ತೊಗೋಬೇಕು ಏನು ಅಂತ ನಮ್ಮ ಚಾನಲಲ್ಲಿ ಫುಲ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಜರ್ನಿ ಸಖತ್ತಾಗಿರುತ್ತೆ. ನೆಕ್ಸ್ಟ್ ಒಳ್ಳೊಳ್ಳೆ ಶಾರ್ಟ್ಸ್ ತೆಗಿತೀನಿ. ನೇಚರ್ ಸಖತ್ತಾಗಿರುತ್ತೆ ನಮ್ಮ ಕೂಡ್ಲಿಗಿ ಚಿತ್ರದುರ್ಗ ಸೈಡು. ಲೆಟ್ಸ್ ಎಂಜಾಯ್ ದ ಜರ್ನಿ. ಓಕೆ, ಬೈ ಬೈ. ನೆಕ್ಸ್ಟ್ ಎಲ್ಲಿ ಸಿಗೋಣ. ಈಗ ಹೊಸಪೇಟೆ ಅರೌಂಡ್ 5 o'clock ಆಗಿದೆ. ನೆಕ್ಸ್ಟ್ ನಾನು ಸ್ಟಾಪ್ ಬಂದುಬಿಟ್ಟು ಕೂಡ್ಲಿಗೆ ಆಗಿರುತ್ತೆ. ಕೂಡ್ಲಿಗೆಲ್ಲಿ ಸ್ಟಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಸಿಗೋಣ. ಓಕೆನಾ? ಬೈ ಬಾಯ್. ಹಿಂಗಿದೆ ನೋಡಿ ನಮ್ಮ ಹೊಸಪೇಟೆ ಟನಲ್ಲು.
ಜಾಲಿ ಜಾಲಿ ಮಾರ್ನಿಂಗ್ ರೈಡ್ ವಿತ್ ಮೈ ವೈಟ್ ಪ್ಯಾಂಥರ್ ಇಲ್ಲಿದೆ ನೋಡಿ. ಹಾಯ್, ಅಲ್ಲಿ ಒಬ್ರು ಯಾರೋ ಸೈಕಲಲ್ಲಿ ಬರ್ತಾ ಇದ್ದಾರೆ ಕೋಲ್ಕತ್ತಾಯಿಂದ. ಯಾರೋ ಗೊತ್ತಿಲ್ಲ, ಮೇ ಬಿ ಯಾರೋ ಟೂರಿಸ್ಟ್ ಇರಬೇಕು. ಸೈಕಲಲ್ಲಿ ಬರ್ತಾ ಇದ್ದಾರೆ. ನೋಡೋಣ, ಒಂಥರ ಡಿಫ್ರೆಂಟಾಗಿ ಬೋರ್ಡ್ ಹಾಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಬರ್ತಾ ಇದ್ದಾರೆ, ನಿಲ್ಲಿಸ್ಬಿಟ್ಟು ಮಾತಾಡ್ಸೋಣ. ಅಲ್ಲಿ ಬರ್ತಾ ಇದ್ದಾರೆ ನೋಡಿ, ಬರಲಿ ಮಾತಾಡ್ಸೋಣ. ಇಲ್ಲಿದ್ದಾರೆ ನೋಡಿ. हाय हाय, इवरे नोड़ी कहाँ से आ रहे हो? कोलकाता से. कोलकाता से. किसके लिए? एनवायरनमेंट के लिए, सेव ट्री, सेव वाटर, ओके सेव एनिमल्स. ಓಕೆ ಓಕೆ. ನೋಡಿ, ಇವರು ಕೋಲ್ಕತ್ತಾಯಿಂದ ಬಂದಿದ್ದಾರಂತೆ. ಅದೇ ಎನ್ವಿರಾನ್ಮೆಂಟ್ ಸೇವ್ ಮಾಡಿ. ಮತ್ತು ಇಲ್ಲಿದೆ ನೋಡಿ, ಆಲ್ ಇಂಡಿಯಾ ಸೈಕ್ಲಿಂಗ್ ಫಾರ್ ಎನ್ವಿರಾನ್ಮೆಂಟ್ ಸೆಕೆಂಡ್ ಟೈಮ್ ಟೂರಿಂಗ್ ಕರೆ ಆಪ್. ಓಕೆ, ನೋಡಿ ಸೆಕೆಂಡ್ ಟೈಮ್ ಟೂರ್ ಮಾಡ್ತಾ ಇದ್ದಾರಂತೆ. ಏನಾದರೂ ನಿಮಗೆ ಹೆಲ್ಪ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಫೋನ್ಪೇ ಇದೆ, ಸ್ಕ್ಯಾನ್ ಮಾಡಿಬಿಟ್ಟು ಹೆಲ್ಪ್ ಮಾಡಿ. ಇಂಥವ್ರಿಗೆ ಹೆಲ್ಪ್ ಮಾಡಿ, ಒಳ್ಳೇದಾಗುತ್ತೆ. ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ. ಇಲ್ಲಿದ್ದಾರೆ. आपका नाम? तारक चंद्रपाल. तारक चंद्रपाल. ओके ओके, कोलकाता से नेटिव. कोलकाता से, हाँ. आप अभी कहाँ जा रहे हो? हमें ये बेंगलुरु से केरला. ಬೆಂಗಳೂರು. ಓಕೆ, ಈಗ ಬೆಂಗಳೂರಿಂದ ಕೇರಳ ಹೋಗ್ತಾರಂತೆ. ಓಕೆ, ಬಾಯ್. ಥ್ಯಾಂಕ್ ಯು. ಇವರಿಗೆ ಸಪೋರ್ಟ್ ಮಾಡಿ. ಹಾಯ್, ನಾನು ಪೇ ಮಾಡ್ತೀನಿ, ನೀವು ಪೇ ಮಾಡಿ. ಇಲ್ಲಿದೆ ನೋಡಿ ಸ್ಕ್ಯಾನರ್. ಹಾಯ್ ವ್ಯೂವರ್ಸ್, ಇನ್ನೂ ಸ್ವಲ್ಪ ದೂರ ಇದೆ ಚಿತ್ರದುರ್ಗ. ಸೊ ಕಾಫಿ ಬ್ರೇಕ್ ತೊಗೊಂಡಿದ್ದೀನಿ. ಕಾಫಿ ಅಲ್ಲ, ಬೂಸ್ಟ್ ಮನೇಲಿ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಅಮ್ಮ ಮಾಡಿಕೊಟ್ಟಿದ್ದಾರೆ. ಬೂಸ್ಟ್ ಕುಡಿದು ನಾವು ನೆಕ್ಸ್ಟ್ ಜರ್ನಿನ ಶುರು ಮಾಡೋಣ. ಚಿತ್ರದುರ್ಗದಲ್ಲಿ ಇನ್ನೊಬ್ಬರು ಇಂಟ್ರೆಸ್ಟಿಂಗ್ ಪರ್ಸನ್ನ ಮೀಟ್ ಮಾಡೋದಿದೆ. ತೋರಿಸ್ತೀನಿ, ವಿಡಿಯೋ ಮಿಸ್ ಮಾಡಬೇಡಿ. ನಿಮಗೂ ತೋರಿಸ್ತೀನಿ ನೋಡಿ. ಇಲ್ಲಿ ಟೋಲ್ ಹತ್ರ ಇದ್ದೀನಿ. ಇನ್ನೊಂದು 30 ಕಿಲೋಮೀಟರ್ ಇದೆ. ಸ್ವಲ್ಪ ನಾನು ಜಾಸ್ತಿ ಮೋಟೋ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂತ ಹೇಳಿದ್ರೆ ಸ್ವಲ್ಪ ಯಾಕೋ ನನಗೆ ಸೇಫಲ್ಲ ಅನ್ನಿಸ್ತಾ ಇದೆ. ಯಾಕಂದರೆ ನಂದು ಚೆಸ್ಟ್ ಮೌಂಟ್ ಇದೆ, ಹೆಲ್ಮೆಟ್ ಮೌಂಟ್ ಅಲ್ಲ. ಅದಕ್ಕೆ ಬೇಡ ಅನ್ನಿಸ್ತಿದೆ. ಯಾಕೆ ಸುಮ್ಮನೆ ಕಾನ್ಸಂಟ್ರೇಷನ್ ಅದ್ರ ಮೇಲೆ ಹೋಗ್ತಾ ಇದೆ. ಸೇಫರ್ ಸೈಡ್ ಬೇಡ, ಒಳ್ಳೊಳ್ಳೆ ಪ್ಲೇಸನ್ನ ಕವರ್ ಮಾಡ್ಕೊಳ್ಳೋಣ. ನಾನು ಇದೇ ಥರ ಜರ್ನಿನ ಎಂಜಾಯ್ ಮಾಡೋದು ನನಗೇನೋ ಒಂಥರ ಹ್ಯಾಪಿನೆಸ್. ನೋಡಿ, ನೀವು ಜರ್ನಿ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ಸ್ಪೋರ್ಟ್ಸ್ ಬೈಕ್ ಇರಬೇಕಂತೇನಿಲ್ಲ. ನಿಮ್ಮ ಹತ್ರ ಯಾವ ಬೈಕ್ ಇದ್ದರೂ ಅದು ನಿಮಗೆ ಮನಸ್ಸಿರಬೇಕು. ಅಂದರೆ ಲೈಕ್ ನಿಮಗೆ ಇಷ್ಟ ಇರಬೇಕು. ಓಕೆನಾ? ಇವಾಗ ನೋಡಿ, ನಮ್ಮದು ಸ್ಕೂಟರ್ ಇದೆ. ನಾನು ಆಲ್ಮೋಸ್ಟ್ 12,000 ಕಿಲೋಮೀಟರ್ಸ್ ರನ್ ಮಾಡಿದ್ದೀನಿ. ನಾನು ಆಲ್ಮೋಸ್ಟ್ ನಮ್ಮ ಹೊಸಪೇಟೆಗೆ ಒಂದು 5-6 ಸಲ ಬಂದೋಗಿದ್ದೀನಿ. ನನಗೆ ಇದುವರೆಗೂ ಏನು ಆ ಥರ ಅನಿಸಿಲ್ಲ. ಯಾಕಂದರೆ ನನಗೆ ಒಂಥರ ಕ್ರೇಜ್. ನನಗೆ ಸೂಪರ್ ಬೈಕ್ ಯಾಕಿಲ್ಲ ಅಂದರೆ, ನನಗೆ ಆ್ಯಕ್ಚುಲಿ ಗೇರ್ ಗಾಡಿ ಓಡ್ಸೋಕ್ಕೆ ಬರೋಲ್ಲ. ಬರುತ್ತೆ, ಬಟ್ ನನಗೆ ಪ್ರಾಕ್ಟೀಸ್ ಇಲ್ಲ ಅಷ್ಟೇ. ಇಲ್ಲ ಅಂದರೆ ನಾನು ಒಂದು ಬೈಕ್ನ ತೊಗೊಳ್ಬೋದಿತ್ತು ಆ ಥರ. ಸೊ ನಮಗೆ ಹೆಂಗೆ ಅಂದರೆ, ಗೇರ್ ಹಾಕ್ಬಾರ್ದು ನಮಗೆ. ಹಂಗೆ ಆಕ್ಸಿಲೇಟರ್ ಕೊಟ್ಟರೆ ಹೋಗ್ತಾ ಇರಬೇಕು, ಹಂಗೆ ನುಗ್ತಾ ಇರ್ಬೇಕು, ಹಂಗೆ ಗೂಳಿ ಥರ. ಸೊ ಅದಕ್ಕೆ ಈ ಗಾಡಿನೇ ನಾನು 100+ ಓಡಿಸ್ತೀನಿ. 100+ ಅಂತ ಹೇಳಿದ್ರೆ ನಾರ್ಮಲಾಗಿ ಓಡಿಸ್ತೀನಿ ನೋಡಿಕೊಂಡು. ಅದೊಂದು ಟೆಕ್ನಿಕ್ಸ್ ಇದೆ, ಮುಂದೆ ಆನ್ ದಿ ವೇಯಲ್ಲಿ ಹೇಳ್ತೀನಿ. ಈಗ ಕಾಫಿ ಕುಡಿದು ನೆಕ್ಸ್ಟ್ ಜರ್ನಿನ ಶುರು ಮಾಡೋಣ. ಬಾಯ್ ಬಾಯ್. ನವೀನ್ ಬ್ರೋ, ಏನು ಬ್ರೋ, ಆಲ್ರೆಡಿ ಚಿತ್ರದುರ್ಗದಲ್ಲಿ ಚಳಿ ಇದೆ. ನೀವು ಬೇರೆ ಇಲ್ಲಿ ಚಿತ್ರದುರ್ಗ ಸುತ್ತಮುತ್ತ ಫ್ಯಾನ್ ಹಾಕ್ಕೊಂಡು ಇನ್ನೂ ಜನಕ್ಕೆ ಚಳಿ ಕೊಡ್ತಾ ಇದ್ದೀರಾ. ಸ್ವಲ್ಪ ಫ್ಯಾನ್ ಆಫ್ ಮಾಡಿ ಬ್ರೋ, ಹೇಳ್ಬಿಟ್ಟು. ಸೀನಿಯರ್ ಇಂಜಿನಿಯರ್ ಇದ್ದೀರಾ, ಹೇಳ್ಬಿಟ್ಟು ಆಫ್ ಮಾಡಿ ಪ್ಲ್ಯಾಂಟಲ್ಲಿ. ಓಕೆನಾ? ಜಸ್ಟ್
ಹಾಯ್, ಈಗ ಚಿತ್ರದುರ್ಗದಲ್ಲಿದ್ದೀನಿ. ಇಲ್ಲಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಸ್ಟಾಪ್ ಮಾಡಿದ್ದೀನಿ. ನಾನು ಯಾವಾಗಲೂ ಇಲ್ಲೇ ಪಾಕಶಾಲಾ ಹೋಟೆಲಲ್ಲಿ ಸ್ಟಾಪ್ ಮಾಡೋದು. ಇಲ್ಲೊಬ್ರು ನನ್ನ ಫ್ರೆಂಡ್ ಇದ್ದಾರೆ, ಲಾಸ್ಟ್ ಟೈಮ್ ನಮ್ಮ ಇನ್ಸ್ಟಾದಲ್ಲಿ ನೋಡಿರೋರು ಗೊತ್ತಾಗಿರುತ್ತೆ. ಒಂದು ಸಾಯಿಬಾಬಾ ಟೆಂಪಲ್ ಇದೆ, ಸ್ವಾಮೀಜಿ ಇದ್ದಾರೆ ಇಲ್ಲಿ, ಒಂಥರ ಡಿಫ್ರೆಂಟಾಗಿದೆ. ಹೋಗೋಣ, ಅವರು ನನ್ನ ಗುರ್ತಿಡಿತಾರೆಲ್ಲ ನೋಡೋಣ. ಲಾಸ್ಟ್ ಟೈಮ್ ಮೀಟ್ ಆಗಿದೆ, ಇನ್ಸ್ಟಾದಲ್ಲಿ ಫಾಲೋವರ್ ಇದ್ದಾರೆ. ಹೋಗೋಣ ಬನ್ನಿ. ಇದು ಮಫ್ಲರ್ ಹಾಕೊಂಡು ಹೋಗ್ತೀನಿ ನಾನು, ಗುರುತಿಡಿತೀರೆಲ್ಲ ನೋಡೋಣ ಬನ್ನಿ. ಸರ್ಪ್ರೈಸ್ ಕೊಡೋಣ, ಸರ್ಪ್ರೈಸ್. ಲೆಟ್ಸ್ ಗೋ. ಮೈಕ್ ಹಾಕೊಳ್ಳಿ, ಬನ್ನಿ ಹೋಗೋಣ. ಈಗ ಅಲ್ಲೇ ಇದ್ದಾರೆ, ಲೆಟ್ಸ್ ಗೋ. ಗುರ್ತಿಡಿತಾರೆ ಇಲ್ಲ ಅಂತ, ಇದು ಸರ್ಪ್ರೈಸ್ ಇದು ಅವ್ರಿಗೆ. ಅಲ್ಲಿದೆ ನೋಡಿ. कैसे हो? बहुत ही बढ़िया. आप कैसे हो? ಇವರೇ ನೋಡಿ ನಮ್ಮ ಫ್ರೆಂಡ್. ಅವರು बहुत ही बढ़िया. ನೋಡಿ ಇವರೇ ನಮ್ಮ ಫ್ರೆಂಡ್. अब पता लगे मेरे को? ಓಕೆ. आपको जानते हैं ना, अभी आते हैं. ಓಕೆ, ಹೇಳಿಲ್ವಾ ಗುರ್ತಿಡಿದ್ದಾರೆ ಅಂತ? ಗುರ್ತಿಡಿದಿದ್ದಾರೆ. ಹೋಗೋ, ಚಲೋ ಬಾಬಾಜಿ का दर्शन करो. और आप ठीक हैं? हाँ, बहुत ही बढ़िया. आपका फैन है हमारा इंस्टाग्राम में. ಹಾಯ್. ಓಕೆ, ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಳ್ಳೋಣ. ಓಕೆ, बाबा की दर्शन देव. कहाँ जा रहे हैं अभी बैंगलोर जा रहे हैं. उस दिन से घूम ही रहे हो का? एक मंथ हो गया लगभग, है ना? नहीं, 2 मंथ हो गया. 2 मंथ हो गया. हाँ, 2 मंथ्स हो गए. साईं बाबा बहुत ही बढ़िया. ಬಾಯ್ ಬಾಯ್ ಬೋಲೋ. ಬಾಯ್ ಬಾಯ್ ಬಾಯ್. ಇಲ್ಲಿ ಒಂಥರ ಡಿಫ್ರೆಂಟ್ ಆಗಿದೆ ಪಾಕಶಾಲಾ ಹೋಟೆಲಲ್ಲಿ ಸಾಯಿಬಾಬಾ ಟೆಂಪಲ್. ಇಲ್ಲೇನಾದರೂ ಬಂದರೆ ವಿಸಿಟ್ ಮಾಡಿ. ಇಲ್ಲೇ ಟೆಂಪಲ್ ನಿಮಗೆ. ಇಲ್ಲಿ ಸ್ವಾಮೀಜಿ ಇರ್ತಾರೆ. ಹಮಾರ व्यूअर्स आए तो बढ़िया दर्शन करो बाबा की. बिल्कुल. ओके, बाय. बाबा की फुल कृपा है आपके ऊपर. पूरी मनोकामना पूर्ण होगा आपका. ಓಕೆ, ಇಲ್ಲೇನಾದ್ರು ಬಂದರೆ ವಿಸಿಟ್ ಮಾಡಿ. ಈಗ ಟಿಫಿನ್ ಮಾಡೋಣ. ಅಪ್ಪ ಹೂವು ಕಣ. ಓಕೆ, ಇದು ನಮ್ಮ ಬ್ರೇಕ್ಫಾಸ್ಟ್ ಟೈಮು. ಪಾಕಶಾಲಾ ಹೋಟೆಲಲ್ಲಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಹೋಗೋಣ. ಅಲ್ಲೇ ಇದ್ದಾರೆ ನಮ್ಮ ಫ್ರೆಂಡ್. ಅವರು ಆ್ಯಕ್ಚುಲಿ ಮಧ್ಯಪ್ರದೇಶ ಅವ್ರು ಬಂದ್ಬಿಟ್ಟು ಸ್ವಾಮೀಜಿ. ಈಗ ನಮ್ಮದು ಬ್ರೇಕ್ಫಾಸ್ಟ್ ಟೈಮ್ ಪಾಕಶಾಲಾ ಹೋಟೆಲಲ್ಲಿ. ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟಾಪ್ ನಮ್ಮದು ಡೈರೆಕ್ಟ್ ಶಿರಾ ಅಲ್ಲ, ಹಿರಿಯೂರು ಸಾಯಿಬಾಬಾ ಟೆಂಪಲ್ಲು. ಹಿರಿಯೂರು ಸಾಯಿಬಾಬಾ ಟೆಂಪಲಲ್ಲಿ ಆದಮೇಲೆ ಡೈರೆಕ್ಟ್ ಬ್ಯಾಂಗ್ಳೂರ. ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ ಜರ್ನಿನ. ಸಖತ್ತಾಗಿದೆ ಜರ್ನಿ. ಹಾಗಾಗಿ ಈ ಥರ ಮಾಡ್ತಾ ಇರಬೇಕು. ಇಲ್ಲ ಅಂದರೆ ನಮಗಿರೋ ಟೆನ್ಷನ್ಗೆ ತಲೆ ಸಣ್ಣೋಗ್ಬಿಡುತ್ತೆ. ಓಕೆನಾ? ಮತ್ತೇನು ಸಮಾಚಾರ? ನಮ್ಮದು ಹಿರಿಯೂರಲ್ಲಿ ಸ್ಟಾಪ್ ಬಂದು ಆಲ್ಮೋಸ್ಟ್ ಬರೀ ನಾನು ಫೋಟೋಸು ವೀಡಿಯೋಸು ತಗೊಂಡ ಅವರ್ಸ್ ಆಯಿತು. ಬರೀ ಇಲ್ಲಿ ಕಾಲ ಕಳೀತಾ ಇದ್ದೀನಿ. ಓಕೆ, ಬನ್ನಿ ಹೋಗೋಣ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಡೆಸ್ಟಿನೇಷನ್. ಓಕೆ, ಹೊರಡ್ತಾ ಇದ್ದೀವಿ. ಇದೆ ನೋಡಿ, ನೆಕ್ಸ್ಟ್ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಇಲ್ಲಿದೆ ಪಾಕಶಾಲಾ. ನೀವೇನಾದರೂ ಬಂದರೆ ಮಸ್ಟ್ ಆ್ಯಂಡ್ ಶುಡ್ ಇಲ್ಲಿ ಟ್ರೈ ಮಾಡಿ. ಸಖತ್ತಾಗಿರುತ್ತೆ. ಬ್ರೇಕ್ಫಾಸ್ಟ್ ಕೂಡ ಪ್ರಮೋಷನ್ ಅಲ್ಲ, ನಾನು ಇಲ್ಲೇ ಯಾವಾಗಲೂ ಬ್ರೇಕ್ಫಾಸ್ಟ್ ಮಾಡೋದು. ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ಡಿವೈನ್ ಸ್ಪಿರಿಟ್ ಇದೆ ಇಲ್ಲಿ. ಸಾಯಿಬಾಬಾ ಟೆಂಪಲ್ ಇದೆ, ಒಂಥರ ಒಳ್ಳೆ ಏನೋ ಒಂದು ಡಿವೈನ್ ಸ್ಪಿರಿಚುವಲ್ ಹಾಗೆ ಆರಾಮ್ ನೆಮ್ಮದಿಯಾಗಿ ಊಟ ಮಾಡ್ಬೋದು. ಟ್ರೈ ಮಾಡಿ ನೀವು ಏನಾದರೂ ಬಂದರೆ. ಇಲ್ಲಿದೆ ನೋಡಿ. ಓಕೆ, ನೆಕ್ಸ್ಟ್ ನಮ್ಮದು ಹಿರಿಯೂರು ಸ್ಟಾಪು. ನಾನು ಯಾವ ಥರ ಜರ್ನಿ ಮಾಡ್ತೀನಿ ಏನು ಅಂತ ಈಗ ಬೇಡ. ನೆಕ್ಸ್ಟ್ ಹೋದ ತಕ್ಷಣ ಫೈನಲ್ ಡೆಸ್ಟಿನೇಷನಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಈಗ ಲೈಟ್ ಮಾಡೋದು ಬೇಡ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಡೆಸ್ಟಿನೇಷನ್. ಓಕೆ, ಈಗ ಗುಯಿಲಾಡು ಟೋಲ್ ಹತ್ರ ಒಂದು ಸಾಯಿಬಾಬಾ ಟೆಂಪಲ್ ಇದೆ, ಅಲ್ಲಿ ಬಂದಿದ್ದೀನಿ ನೋಡಿ. ಇಲ್ಲಿದೆ ನ್ಯಾಷನಲ್ ಟ್ರಾವೆಲ್ಸ್. ಜಮೀರ್ ಬಾಯ್ ನಿಮ್ಮ ಬಸ್ ಹಿಡಿದ್ಬಿಟ್ಟಿದ್ದಾರೆ ಯಾರೋ. ಝೂಮ್ ಮಾಡ್ತೀನಿ ನೋಡಿ. ಬಿಡಿ, ಪೊಲೀಸು ನಡೆಯುತ್ತೆ ಅದೆಲ್ಲ. ಬನ್ನಿ, ಎಂಟ್ರೆನ್ಸ್ ಈ ಥರ ಇದೆ ನೋಡಿ. ಲೆಟ್ಸ್ ಗೋ, ವಿ ವಿಲ್.
ಸಖತ್ತಾಗಿದೆ ಮಾತ್ರ, ಸಖತ್ತಾಗಿದೆ ಟೆಂಪಲ್. ಬನ್ನಿ ಹೋಗೋಣ. ಯಾರು ನೋಡಿಲ್ಲ ಅನ್ಕೋತೀನಿ, ಮೇ ಬಿ ಇದನ್ನು ಪ್ರಸಾದ ಎಲ್ಲ ಕೊಡ್ತಾ ಇದ್ದಾರೆ. ಇಲ್ಲೇ ನಿಮಗೆ ಟೋಲ್ ಪಕ್ಕನೇ ಇರೋದು. ಎಂಟ್ರೆನ್ಸ್ ನೋಡಿ ಯಾವ ಥರ ಇದೆ, ಫುಲ್ ಫೋರ್ಟು ಈ ಥರ ಇದೆ ಎಂಟ್ರೆನ್ಸ್. ವಾ ಬಾ ಬಾ ಬಾ, ಸಖತ್ತಾಗಿದೆ ಎಂಟ್ರೆನ್ಸು, ಸಖತ್ತಾಗಿ ಕಟ್ಟಿದ್ದಾರೆ ಮಾತ್ರ ಆರ್ಕಿಟೆಕ್ಟ್. ಸಾಯಿಬಾಬಾ ಟೆಂಪಲ್ಲು. ಬನ್ನಿ ಮೇಲೆ ತೋರಿಸ್ತೀನಿ, ಇನ್ನೂ ಸಖತ್ತಾಗಿದೆ ಮೇಲೆ. ವಾವ್, ಎಷ್ಟು ದೊಡ್ಡದಾಗಿದೆ ನೋಡಿ ಸಾಯಿಬಾಬಾ. ವಾವ್, ಇಲ್ಲೊಂದು ಚಿಕ್ಕ ಸಾಯಿಬಾಬಾ ಇದೆ, ಚಿಕ್ಕ ಸಾಯಿಬಾಬಾ, ದೊಡ್ಡ ಸಾಯಿಬಾಬಾ. ಓಂ ಸಾಯಿರಾಮ್, ಸಾಯಿನಾಥ್ ಮಹಾರಾಜ್ ಕಿ ಜೈ ಅಲ್ಲಿ. ಇಲ್ಲಿ ನೋಡಿ ನಂದಿ ಇದೆ, ಇಲ್ಲೊಂದು ಶಿವನಂದಿ, ಶಿವನಂದಿ ಹೆಂಗಿದೆ ನೋಡಿ, ಸಖತ್ತಾಗಿದೆ ಮಾತ್ರ ಟೆಂಪಲ್ಲು. ಹೊರಗಡೆಯಿಂದ ಈ ಥರ ಕಾಣುತ್ತೆ ನೋಡಿ. ಇಲ್ಲೇ ಟೋಲ್ ನಿಮಗೆ ಗುಯ್ಲಾಡು ಟೋಲ್. ಹಿಂಗಿಂದ ಬ್ಯಾಂಗ್ಳೂರು ಬರಬೇಕಾದ್ರೆ ಈ ಕಡೆ ಬರ್ಬೋದು, ಹಂಗಿಂದ ಏನಾದರೂ ಬಂದರೆ ಈ ಕಡೆ ಬರ್ಬೋದು. ಹಿಂಗಿದೆ ನೋಡಿ ಟೆಂಪಲ್, ಸಖತ್ತಾಗಿದೆ. ಈಗ ನಾನಿಲ್ಲಿ ಸ್ವಲ್ಪ ದರ್ಶನ ಮಾಡಿಕೊಂಡು ಸ್ವಲ್ಪ ವೆಯ್ಟ್ ಮಾಡಿ ನೆಕ್ಸ್ಟ್ ನಮ್ಮ ಸ್ಟಾಪ್ ಬಂದುಬಿಟ್ಟು ನೆಲಮಂಗ್ಲ ಬಿಟ್ಟರೆ ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಂಗ್ಳೂರೇ. ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಅಲ್ಲಿ ಇಲ್ಲಿ ವೀಡಿಯೋಸ್ ಮಾಡ್ಕೊತ ಫೋಟೋಸ್ ತಗೊತ ಸ್ವಲ್ಪ ಲೇಟ್ ಆಯಿತು. ಓಕೆ, ನೆಕ್ಸ್ಟ್ ಸಿಗೋಣ. ಈಗ ಹೋಗ್ಬಿಡೋಣ, ಟೈಮ್ ಆಗಿದೆ ಆಲ್ರೆಡಿ. ಹಿಂಗಿದೆ ನೋಡಿ ಎಕ್ಸಿಟ್. ಲೆಟ್ಸ್ ಗೋ. ಬನ್ನಿ, ಅಲ್ಲೇನೋ ಪ್ರಸಾದ ಇದೆ, ಕೊಡ್ಕೊಂಡು ಬರೋಣ. ಪ್ರಸಾದ ಅಲ್ಲ ರೀ, ಸಾಂಬಾರದು. ಔಟ್ಸೈಡ್ ಈ ಥರ ಇದೆ. ಲೆಟ್ಸ್ ಗೋ. ಎಷ್ಟು ವೀಲ್ ಇದೆ ನೋಡ್ರಿ ಟ್ರಕ್ಗೆ. ವಾ 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 ವಾ, ನೋಡಿ ಅಲ್ಲಿ ವೀಲ್ಗಳು. ಅಬ್ಬಾ ಬಾಬಾ, ಕೌಂಟ್ ಮಾಡೋಕ್ಕಾಗಲ್ಲ, ಕೌಂಟೇ ಮಾಡೋಕ್ಕಾಗಲ್ಲ, ಅಷ್ಟಕ್ಕೊಂದು ವೀಲ್ಸ್ ಇದೆ. ಯೂಟ್ಯೂಬ್ ಎಸ್ಕಾರ್ಟ್ ವೆಹಿಕಲ್ ಸಖತ್ತಾಗಿದೆ. ಎಸ್ಕಾರ್ಟ್ ವೆಹಿಕಲ್ ಇರುತ್ತೆ, ಆ ಥರ ಲೆಂತಿ ವೆಹಿಕಲ್ಸ್ ಇದ್ದರೆ ಎಸ್ಕಾರ್ಟ್ ವೆಹಿಕಲ್ ಅವ್ರಿಗೆ ಗೈಡ್ ಮಾಡ್ತಾರೆ, ಯಾಕಂದರೆ ಲೆಂತಿ ವೆಹಿಕಲ್ ಅಲ್ವಾ. ಸೊ ಅದಕ್ಕೆ ಏನೋ ಮೇ ಬಿ ಏನು ಎಕ್ವಿಪ್ಮೆಂಟ್ ಒಯ್ತಿರಬೇಕು. ಸಖತ್ತಾಗಿದೆ ಮಾತ್ರ. ಪಾಪ ಅವ್ರು ಎದ್ರುಕೊಂಡು ಅವ್ರು ನೋಡಿತಾರೆ, ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀಯಾ ಅಂತ. ಆಮೇಲೆ ಹಿಂಗೆ ಅಂದ ತಕ್ಷಣ ಅವಾಗ ಗೊತ್ತಾಗುತ್ತೆ ಅವ್ರಿಗೆ. ಲೆಟ್ಸ್ ಗೋ. ಈಗ ನೆಲಮಂಗ್ಲ ಟೋಲ್ ಹತ್ರ ಇದ್ದೀನಿ. ಇನ್ನೊಂದು ಕಾಫಿ ಬ್ರೇಕ್ ಕೊಟ್ಬಿಟ್ಟು ನೆಕ್ಸ್ಟ್ ಇಲ್ಲಿಂದ ಒಂದು 40 ಕಿಲೋಮೀಟರ್ಸ್ ನೈಸ್ ರೋಡ್ ಎಂಟರ್ ಕೊಟ್ಬಿಡ. ಇಲ್ಲಿಂದ ಒಂದು 40 ಕಿಲೋಮೀಟರ್ಸ್ ನೈಸ್ ರೋಡ್ ಎಂಟ್ರಿ ಕೊಟ್ಟು ಎಕ್ಸಿಟ್ ಆಗೋಣ. ನೈಸ್ ರೋಡ್ ಎಕ್ಸಿಟ್ ಆದಮೇಲೆ ನಾನು ಯಾವ ಥರ ಜರ್ನಿ ಮಾಡಿದೆ ಕೆಲವೊಂದು ಸೇಫ್ಟಿ ಫೀಚರ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಟೀ ಶಾಪಲ್ಲಿ ನಾನು ಯಾವಾಗಲೂ ಟೀ ಕುಡಿಯೋದು. ಸಿಗೋಣ ಆಮೇಲೆ ನೆಕ್ಸ್ಟ್ ಎಲೆಕ್ಟ್ರಾನಿಸಿಟಿ ಟೋಲ್ ಹತ್ರ. ವಿವರ್ಸ್, ಫೈನಲಿ ಜರ್ನಿ ಎಂಡ್ ಆಯಿತು. ನೋಡ್ತಿರ್ಬೋದು ಎಲೆಕ್ಟ್ರಿಸಿಟಿ ಲಾಸ್ಟ್ ಟೋಲ್ ಜರ್ನಿ ಎಂಡ್ ಆಯಿತು. ಏನೇನು ಇನ್ಫಾರ್ಮೇಷನ್ ಕೊಡಬೇಕು ನಿಮಗೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಈ ಸುಜುಕಿ ಎವನೀಸ್ ಯಾರ್ಯಾರು ಸ್ಕೂಟರ್ನ ಇಟ್ಟಿದ್ದೀರೋ ಒನ್ ಆಫ್ ದಿ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಈಗ ಈ ಸ್ಕೂಟರ್ ಬಗ್ಗೆ ಹೇಳಬೇಕಂದ್ರೆ ಇದ್ರದ್ದು ಇನ್ಡೆಪ್ತ್ ವಿಡಿಯೋ ನಾನು ಫುಲ್ ಟೆಕ್ನಿಕಲ್ ಆಗಿ ಇನ್ಡೆಪ್ತ್ ವಿಡಿಯೋ ಒಂದು ಸಪ್ರೇಟಾಗೆ ಮಾಡಿ ಹಾಕ್ತೀನಿ.
ಜಸ್ಟ್ ಈಗ ನೀವು ಲಾಂಗ್ ರೈಡ್ ಏನಾದರೂ ಹೋಗ್ತೀರಾ ಅಂತ ಹೇಳಿದ್ರೆ ಜಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ. ನೋಡಿ, ಇದು ಗಾಡಿ 2 ಇಯರ್ಸ್ ಆಯಿತು ಬಂದು. ಆಲ್ಮೋಸ್ಟ್ ಏನಿಲ್ಲ ಅಂತ ಹೇಳಿದ್ರೆ 12,000 ಕಿಲೋಮೀಟ್ರ್ ರನ್ ಮಾಡಿದ್ದೀನಿ ನಾನು. ಲಾಸ್ಟ್ ಬರಬೇಕಾದ್ರೆ ಸ್ವಲ್ಪ ಟೈರ್ ಸೌದೋಗ್ಬಿಟ್ಟಿತ್ತು, ಫುಲ್ ಫ್ಲ್ಯಾಟ್ ಆಗಿಬಿಟ್ಟಿತ್ತು ಹೈವೇದಲ್ಲಿ ಓಡಾಡಿಸಿ. ಅದಕ್ಕೆ ಹೊಸ ಟೈರ್ ಹಾಕ್ಸಿದ್ದೀನಿ. ಬರಬೇಕಾದ್ರೆ ನಿಮಗೆ ರೇರ್ ಟೈರೇ ಸ್ವಲ್ಪ ಇದಾಗೋದು, ಫ್ರಂಟ್ ಟೈರ್ ಏನೂ ಚೇಂಜ್ ಮಾಡಿಸಿಲ್ಲ. ಈ ಗಾಡಿ ಮಾತ್ರ ನಾನು ಲಕ್ಕಿ ಅಂತ ಹೇಳ್ಬೋದು. ನಾನು ಲಕ್ಕಿ. ಫಸ್ಟ್ ಗಾಡಿ ಎಷ್ಟು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೀನಿ ಇದುವರೆಗೂ, ಒಂದು ಪಂಚರು, ಒಂದು ಸ್ಕಿಡ್ಡು, ಒಂದು ಏನೂ ಆಗಿಲ್ಲ. ನಾನು ಎಷ್ಟು ಹುಷಾರಾಗಿ ಕರ್ಕೊಂಬಂದಿದ್ದೆ ಅಂದರೆ ಗಾಡ್, ದೇವರು ಅಂತಲೇ ಹೇಳ್ಬೋದು. ಇದನ್ನ ಈ ಗಾಡಿ ನಾನು ತೊಗೊಂಡ್ಮೇಲೆ ನನ್ನ ಇಬ್ಬರು ಫ್ರೆಂಡ್ಸ್ಗೆ ಸಜೆಸ್ಟ್ ಮಾಡಿದ್ದೀನಿ. ಹಾಗೆ ಮುತ್ತು ಸುತ್ತೇಜಿ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ ಹೇಗಿದೆ ಗಾಡಿ ಅಂತ, ಓಕೆನಾ? ನೋಡಿ, ನಾನು ಹೊಸಪೇಟೆಯಿಂದ ಬ್ಯಾಂಗ್ಳೂರು ಬರಬೇಕಾದ್ರೆ ಏನಿಲ್ಲ ಅಂತಂದರೂ ಇದಕ್ಕೆ ಪೆಟ್ರೋಲ್ ಕನ್ಸ್ಯೂಮ್ ಆಗಿರೋದು ಒಂದು 1000ವರೆಗೂ ಹೋಗಿದೆ ಅಪ್ರಾಕ್ಸಿಮೇಟ್ಲಿ. ಯಾಕಂತ ಹೇಳಿದ್ರೆ ನಾನು ಸ್ವಲ್ಪ ಸ್ಪೀಡ್ ಜಾಸ್ತಿ ಎಕನಾಮಿಯಲ್ಲಿ ಓಡಿಸಿಲ್ಲ, ಸ್ವಲ್ಪ 90+ ಓಡಿಸಿದ್ದೀನಿ. ಯಾಕಂದರೆ ಬೇಗ ರೀಚ್ ಆಗಬೇಕಲ್ಲ. ಆಲ್ರೆಡಿ ಫೋಟೋ ವೀಡಿಯೋಸ್ ಮಾಡ್ಕೊತಾನೆ ತುಂಬ ಲೇಟ್ ಆಗಿಬಿಡ್ತು. ಆಲ್ಮೋಸ್ಟ್ ನಾನು 7 hour ತೊಗೊಂಡಿದ್ದೀನಿ. ಸಾರಿ, ಕಂಪ್ಲೀಟ್ ಮೋಟೋ ವ್ಲಾಗ್ ಮಾಡೋಕ್ಕಾಗಿಲ್ಲ. ಯಾಕಂತ ಹೇಳಿದ್ರೆ ನನಗೆ ಯಾಕೋ ಕಂಫರ್ಟ್ ಅನ್ನಿಸ್ಲಿಲ್ಲ. ಚೆಸ್ಟ್ ಮೌಂಟ್ ಇತ್ತು, ಹೆಲ್ಮೆಟ್ ಮೌಂಟ್ ಹಾಕಿಲ್ಲ ನಾನು. ಅದಕ್ಕೆ ಸ್ವಲ್ಪ ಡಿಸ್ಕಂಫರ್ಟ್ ಅಂತು. ಅದಕ್ಕೆ ಅಲ್ಲಲ್ಲಿ ಕೆಲವೊಂದು ಕ್ಲಿಪ್ಸ್ ಹಾಕಿರ್ತೀನಿ. ಕಂಪ್ಲೀಟಾಗಿ ನೋಡಿ ವಿಡಿಯೋನ. ನೆಕ್ಸ್ಟ್ ಮೋಟೋ ವ್ಲಾಗ್ ಮಾಡೋಣ, ಹೆಲ್ಮೆಟ್ ಸೆಟಪ್ ಎಲ್ಲ ಮಾಡಿ. ಓಕೆ, ಸಿಗೋಣ ನೆಕ್ಸ್ಟ್ ಜರ್ನಿಯಲ್ಲಿ. ಈ ಜರ್ನಿ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್. ಫೈನಲಿ ನಮ್ಮ ಗಾಡಿಗೆ ಒಂದು ನಮಸ್ಕಾರ ಹಾಕ್ಬಿಡೋಣ. ನಮಸ್ಕಾರ.